ಈಗಾಗಲೇ ನಮಗೆ ದೇವರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಅವರಿಗೆ ಎಲ್ಲ ಮನವರಿಕೆ ಇದೆ, ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಕೇಳತಕ್ಕಂಥದ್ದು ಅನಿವಾರ್ಯತೆ. ಇವತ್ತು ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಏನು ಸಚಿವ ಸ್ಥಾನ ಇರ್ಬೋದು, ಇನ್ಯಾವುದೇ ಅಧಿಕಾರ ಇರ್ಬೋದು, ಕೇಳಿದಾಗ ಮಾತ್ರ ಕೊಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಮಾಜ ಮುಖಂಡರು ಮನವಿಯನ್ನು ಮಾಡಿ ಬರ್ತೀನಿ ಅಂತಕ್ಕಂಥ ಮಾತು ಹೇಳಿದ್ರು, ಮಾಡಿದ್ದಾರೆ. ಇವತ್ತು ಅವರು ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಹೈಕಮಾಂಡ್ ಇರ್ಬೋದು, ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ವಿಶ್ವಾಸ, ಪ್ರಯತ್ನ ಮಾಡ್ತಾ ಇರೋದು. ಸಿಗೋ ವಿಶ್ವಾಸನ ಸಿಗ್ತೈತೆ ಅಂತಾನೆ ಪ್ರಯತ್ನ ಮಾಡೋದು. ಅಲ್ಟಿಮೇಟ್ಲಿ ನಾಯಕರು ತೀರ್ಮಾನ ತೆಗೆದುಕೊಳ್ತಾರೆ. ಕೊಪ್ಪಳಕ್ಕೆ ಇಲ್ಲಿವರೆಗೆ ಕೂಡ ವಿರೂಪಾಕ್ಷಪ್ಪ ಅಗಡಿ ಅವ್ರನ್ನ ಬಿಟ್ಟರೆ ಒಬ್ಬರು ಕೂಡ ರಾಜ್ಯದಲ್ಲಿ ಕೇಂದ್ರದ ಇದರಲ್ಲಿ ಅಲ್ಲ, ಕೇಂದ್ರದಲ್ಲಿರಲಿ ರಾಜ್ಯದಲ್ಲಿರಲಿ ಒಬ್ಬರು ಕೂಡ ಸಚಿವರಾಗಲಿಕ್ಕೆ ಆಗಿಲ್ಲ. ಬಹುಶಃ ಅದನ್ನ ನಮ್ಮ ಹೈಕಮಾಂಡು ಮುಖಂಡರುಗಳು ತೀರ್ಮಾನ ಮಾಡ್ತಾರೆ ಅಂತೇಳಿ ವಿಶ್ವಾಸ ವ್ಯಕ್ತಪಡಿಸಿ ನಾನು ಈಗಾಗಲೇ ನಮಗೆ ದೇವರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಅವರಿಗೆ ಎಲ್ಲ ಮನವರಿಕೆ ಇದೆ, ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಕೇಳತಕ್ಕಂಥದ್ದು ಅನಿವಾರ್ಯತೆ. ಇವತ್ತು ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಏನು ಸಚಿವ ಸ್ಥಾನ ಇರ್ಬೋದು, ಇನ್ಯಾವುದೇ ಅಧಿಕಾರ ಇರ್ಬೋದು, ಕೇಳಿದಾಗ ಮಾತ್ರ ಕೊಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಮಾಜ ಮುಖಂಡರು ಮನವಿಯನ್ನು ಮಾಡಿ ಬರ್ತೀನಿ ಅಂತಕ್ಕಂಥ ಮಾತು ಹೇಳಿದ್ರು, ಮಾಡಿದ್ದಾರೆ. ಇವತ್ತು ಅವರು ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಹೈಕಮಾಂಡ್ ಇರ್ಬೋದು, ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ವಿಶ್ವಾಸ, ಪ್ರಯತ್ನ ಮಾಡ್ತಾ ಇರೋದು. ಸಿಗೋ ವಿಶ್ವಾಸನ ಸಿಗ್ತೈತೆ ಅಂತಾನೆ ಪ್ರಯತ್ನ ಮಾಡೋದು. ಅಲ್ಟಿಮೇಟ್ಲಿ ನಾಯಕರು ತೀರ್ಮಾನ ತೆಗೆದುಕೊಳ್ತಾರೆ. ಕೊಪ್ಪಳಕ್ಕೆ ಇಲ್ಲಿವರೆಗೆ ಕೂಡ ವಿರೂಪಾಕ್ಷಪ್ಪ ಅಗಡಿ ಅವ್ರನ್ನ ಬಿಟ್ಟರೆ ಒಬ್ಬರು ಕೂಡ ರಾಜ್ಯದಲ್ಲಿ ಕೇಂದ್ರದ ಇದರಲ್ಲಿ ಅಲ್ಲ, ಕೇಂದ್ರದಲ್ಲಿರಲಿ ರಾಜ್ಯದಲ್ಲಿರಲಿ ಒಬ್ಬರು ಕೂಡ ಸಚಿವರಾಗಲಿಕ್ಕೆ ಆಗಿಲ್ಲ. ಬಹುಶಃ ಅದನ್ನ ನಮ್ಮ ಹೈಕಮಾಂಡು ಮುಖಂಡರುಗಳು ತೀರ್ಮಾನ ಮಾಡ್ತಾರೆ ಅಂತೇಳಿ ವಿಶ್ವಾಸ ವ್ಯಕ್ತಪಡಿಸಿ ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.